ಈಗ ನಮ್ಮ ಕಾಗಿನಲ್ಲಿ ಸ್ವಾಮಿ ಏನು ಮುಂದೆ ನಿಂತು ಒಂದು ಮಠವನ್ನು ಈಗ ಶಾಖಾ ಮಠ ಅಂತ ಬೆಂಗಳೂರು ಸ್ಥಾಪನೆ ಮಾಡಿದ್ದಾರೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಮಾಡಲಿ ಅಂತ ನಾವೆಲ್ಲ ಆಶಿಸ್ತೀವಿ. ನಾವೆಲ್ಲರೂ ನಮ್ಮ ಎಲ್ಲ ಸಮಾಜದವರು ಸಹ ಅವ್ರು ಒಟ್ಟಾಗಿ ನಾವು ನಿಂತು ಅವ್ರ ಬೆನ್ನೆಲುಬಾಗಿ ನಿಂತೀವಿ, ನಾವು ಕಾರ್ಯನಿರ್ವಹಿಸ್ತೀವಿ. ಅವ್ರು ಏನೇ ಹೇಳಿದ್ರು ಸಹ ನಾವು ಚಾಚು ತಪ್ಪದೆ ಒಂದು ಕೆಲಸವನ್ನು ನಾವು ಮಾಡ್ತೀವಿ. ಅವ್ರಿಗೆ ಬೆನ್ನೆಲುಬಾಗಿ ನಾವೆಲ್ಲ ನಿಂತಿರ್ತೀವಿ. ಈ ರೀತಿ ಮುಂದೆ ಬಂದಾಗ ನಾವೆಲ್ಲರೂ ಅವ್ರಿಗೆ ಕೈ ಜೋಡಿಸಿದಾಗ ಮುಂದಿನ ದಿನಗಳಲ್ಲಿ ತುಂಬ ಒಳ್ಳೆ ಕಾರ್ಯಕ್ರಮ ಮಾಡೋಕ್ಕೆ ಅವ್ರಿಗೂ ಅನುಕೂಲ ಆಗುತ್ತೆ. ನಾವೆಲ್ಲರೂ ಸೇರಿ ಅವ್ರಿಗೆ 100% ನಮ್ಮ ಕೈಲಾಗದನ್ನು ಸಹಾಯ ಮಾಡ್ತಾ ಅವ್ರ ಜೊತೆಗೆ ಇರ್ತೀವಿ ಅಂತ ನಾವು ಹೇಳಕ್ಕೆ ಇಚ್ಛೆಪಡ್ತೇವೆ. ಸ್ವಾಮೀಜಿಗಳನ್ನ ಗುರುತಿಸಿ ಒಂದು ಸನ್ಮಾನ ಮಾಡಿದ್ರು ಸರ್, ಏನು ಹೇಳ್ತೀರಿ ಸರ್? ನಾವು ಸನ್ಮಾನ ಮಾಡಿದ್ರು ಅಂತ ಎಲ್ಲ ಅವ್ರು ನಮ್ಮನ್ನ ಗುರುತಿಸ್ತಾರಲ್ಲ, ಅದೇ ಮುಖ್ಯ ನಮಗೆ. ಅವರು ಇಷ್ಟು ಸಾವಿರಾರು ಭಕ್ತಾದಿಗಳ ಮಧ್ಯದಲ್ಲಿ ನಮ್ಮನ್ನ ಗುರುತಿಸಿ ಒಂದು ಸನ್ಮಾನ ಮಾಡಿದ್ದಾರೆ. ಅವ್ರಿಗೆ ಧನ್ಯವಾದ ಹೇಳಕ್ಕೆ ಇಚ್ಛೆಪಡ್ತೇವೆ. ಮುಂದಿನ ದಿನಗಳಿಗೆ ಅವ್ರಿಗೆ ದೇವರು ಆಯುಷ ಆರೋಗ್ಯ ಕೊಟ್ಟು ಅವ್ರಿಗೆ ಇನ್ನೂ ಈ ರೀತಿ ಒಳ್ಳೆ ಕೆಲಸ ಮಾಡೋಕ್ಕೆ ಶಕ್ತಿ ಕೊಡಲಿ ಅಂತ ನಾವೆಲ್ಲ ಕೇಳ್ಕೊತೀವಿ. ಕೋಟಿಗಟ್ಟೆ ಬೆಳೆ ಬಾಳುವಂಥ ಮಹೇಶ್ ಅವರು ದಾನ ಮಾಡಿದರೆ ಭೂಮಿ ದಾನ ಸರ್. ಅದನ್ನೇ ಹೇಳೋದು ನೋಡಿ, ಭಕ್ತಾದಿಗಳು ಮುಂದೆ ಬಂದು ಆ ರೀತಿ ಒಂದು ಒಳ್ಳೆ ಕಾರ್ಯ ಮಾಡಿದಾಗ ಪ್ರತಿಯೊಬ್ಬರಿಗೂ ಮುಂದಿನ ಪೀಳಿಗೆಗೆ ಒಂದು ನೆರವಾಗುತ್ತೆ. ಮಹೇಶ್ ಅವ್ರಿಗೂ ಸಹ ಅವ್ರ ಕುಟುಂಬದವ್ರಿಗೂ ಸಹ ಒಂದು ಒಳ್ಳೇದಾಗಲಿ, ದೇವರು ಆಯುಷ ಆರೋಗ್ಯ ಕೊಡಲಿ ಅಂತ ನಾವೆಲ್ಲರೂ ಅವ್ರಿಗೆ ಕೇಳ್ಕೊತೀವಿ. ರಾಜ್ಯದ ಮುಖ್ಯಮಂತ್ರಿಗಳು 2 ವರ್ಷದ ಹಿಂದೆ ಭೂಮಿ ಪೂಜೆ ಮಾಡಿದ್ರು, ಮುಖ್ಯಮಂತ್ರಿಯಾಗಿ ಉದ್ಘಾಟನೆ ಮಾಡಿದ್ದಾರೆ ಸರ್. ಅದು ಎಷ್ಟು ಜನಕ್ಕೆ ಸಾಧ್ಯ ನೀವೇ ಹೇಳಬೇಕು. ಒಬ್ಬ ಮುಖ್ಯಮಂತ್ರಿ ಆದವರು ಭೂಮಿ ಪೂಜೆ ಮಾಡಿ ಅದನ್ನು ಶಿಲಾನ್ಯಾಸ ಮಾಡಾದ್ಮೇಲೆ ಮತ್ತೆ ಅದನ್ನು ಓಪನಿಂಗ್ ಮಾಡ್ತಾರೆ ಅಂದರೆ ಅದು ದೇವ್ರು ಕೊಟ್ಟಿರೋ ಅವ್ರಿಗೆ ಒಂದು ಶಕ್ತಿಯೇ ಆಗಿರ್ಬೋದು. ನಾವು ಸಹ ನಮ್ಮ ಸಮಾಜದಿಂದ ಅವರಿಗೆ ಒಂದು ಒಳ್ಳೆಯದಾಗಲಿ, ಇದೇ ರೀತಿ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಒಳ್ಳೆಯ ಕಾರ್ಯ ರೂಪಿಸ್ಲಿ, ಇದೇ ರೀತಿ ಅವರು ಕೂಡ ಆರೋಗ್ಯವಾಗಿರಲಿ ಅಂತ ನಾವೆಲ್ಲರಿಗೂ ಕೇಳ್ಕೊತೀವಿ.